ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಹಿನ್ನೆಲೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಎಚ್ಡಿಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಒತ್ತಾಯದ ಆಗ್ರಹ. ನೋಡಿ, ದೊಡ್ಡ ಮಟ್ಟದ ಹೋರಾಟವನ್ನು ಈಗ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಯಾಕಂದರೆ ಅಸ್ತ್ರ ಸಿಕ್ಕಂತಾಗಿದೆ ಈಗ ಕೇಂದ್ರ ಸಚಿವರ ವಿರುದ್ಧ. ಅಂದರೆ ಎಲ್ಲವೂ ಕೂಡ ಇಲ್ಲಿ ಅಸ್ತ್ರ ಸಿಗ್ತಾ ಹೋಗ್ತಾ ಇದೆ. ಈಗ ಮೂಡಾಗಿ ಸಿಕ್ತು ಅವರಿಗೆ ಸಿದ್ದರಾಮಯ್ಯ ವಿರುದ್ಧ. ಈಗ ಕಾಂಗ್ರೆಸ್ನವರು ಕೂಡ ಕಾಯ್ತಾ ಇದ್ರು. ಈ ಎಫ್ಐಆರ್ ಆಗಿದೆ. ಕಾಂಗ್ರೆಸ್ನ ಬೆಂಗಳೂರು ನಗರ ಘಟಕದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ಭವನದ ಮುಂದೆ ಮನೋಹರ ಮಂಜುನಾಥ್ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಆಗಿದೆ. ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಎಫ್ಐಆರ್ ಮಾಡುವಂತ ಹೇಳಿದೆ. ಅಂದರೆ ಈಗ ಎಲೆಕ್ಟ್ರೋಲ್ ಬಾಂಡ್ ಇದೆಯಲ್ವಾ, ಚುನಾವಣಾ ಬಾಂಡ್ ಖರೀದಿಯಲ್ಲಿ ಇವರು ಹಣ ಲಪಟಾಯಿಸಿದ್ದಾರೆ, ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಇವರು ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಇವರು ಒತ್ತಾಯವನ್ನು ಮಾಡಿ ಹಣವನ್ನು ವಸೂಲಿ ಮಾಡಿದ್ದಾರೆ ಚುನಾವಣಾ ಬಾಂಡ್ ನೆಪದಲ್ಲಿ ಅನ್ನುವಂತಹ ಒಂದು ಆರೋಪದ ಮೇಲೆ ಅಯ್ಯರ್ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದರು. ಜನಾಧಿಕಾರ ಸಂಘರ್ಷ ಸಂಘಟನೆಯ ಆದರ್ಶ್ ಅಯ್ಯರ್ ಅವರು ದೂರನ್ನು ದಾಖಲಿಸಿದರು. ಈ ದೂರಿನ ಅನ್ವಯ ನಿರ್ಮಲಾ ಸೀತಾರಾಮನ್ ಮಾತ್ರ ಅಲ್ಲ, ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ, ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ಇಲ್ಲಿ ಹಿಂದಿನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ವಿಜಯೇಂದ್ರ ಈಗಿನ ಅಧ್ಯಕ್ಷ ಅವರ ಹೆಸರು ಕೂಡ ಇದೆ. ಇಡಿ ನಡೆಸಿದಂತಹ ದಾಳಿಗಳನ್ನು ಉಲ್ಲೇಖಿಸಿ ಕಾರ್ಪೊರೇಟ್ ಸಂಸ್ಥೆಗಳು ಸಾವಿರಾರು ಕೋಟಿಗಳ ಚುನಾವಣಾ ಬಾಂಡ್ಗಳನ್ನು ಖರೀದಿಸೋಕೆ ಒತ್ತಾಯಿಸಲಾಗಿದೆ ಅಂಥೇಳಿ ದೂರಿನಲ್ಲಿ ಅವರು ಆರೋಪಿಸಿದ್ದಾರೆ. ಹಾಗಾಗಿನೇ ಈಗ ಎಲೆಕ್ಟ್ರೋಲ್ ಬಾಂಡ್ಗಳನ್ನು ಬಿಜೆಪಿ ನಾಯಕರು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ನಗದೀಕರಿಸಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇಲೆ ಈಗ ಕಾಂಗ್ರೆಸ್ ಬೀದಿಗಿಳಿದಿದೆ, ಹೋರಾಟವನ್ನು ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರ ಪೋಸ್ಟರ್ಗಳು, ನಿರ್ಮಲಾ ಸೀತಾರಾಮನ್ ಅವರ ಕೆಲವೊಂದಿಷ್ಟು ಪೋಸ್ಟರ್ಗಳು, ಚುನಾವಣಾ ಅಕ್ರಮ ಬಾಂಡ್ ಅನ್ನುವಂತಹ ಘೋಷಣೆಗಳು, ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರದ ಮಖ ಇವತ್ತು ಕಳಿಸಿದೆ. ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಇವತ್ತು ಅಕ್ರಮ ಚುನಾವಣೆ ಬಾಂಡ್ನಲ್ಲಿ ಆರೋಪಿಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ನೈತಿಕ ಹೊಣೆ ಇವತ್ತು ರಾಜೀನಾಮೆ ನೀಡಬೇಕು. ಅವರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಚುನಾವಣೆ ಬಾಂಡ್ ಅಕ್ರಮ ಇವತ್ತು ಅತ್ಯಂತ ಲಕ್ಷಾಂತರ ಕೋಟಿ ಅವ್ಯವಹಾರ ನಡೆದಿರತಕ್ಕಂಥದ್ದು ಬಹಿರಂಗವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಜೊತೆಲಿ ಇವತ್ತು ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳಿದ್ರು. ಪಾತ್ರ ಇಲ್ಲ ಅಂದ್ರೂ ಸಹ ಪಾಪ ನಿನ್ನೆ ಕುಮಾರಸ್ವಾಮಿ ಅವರು ಬಂದು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ತನಿಖೆಯನ್ನು ಎದುರಿಸ್ಬಿಟ್ಟು ಹೋಗಿದ್ದಾರೆ. ಅವರಂತ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬರಿಲ್ಲ. ಆದ್ದರಿಂದ ಪ್ರಾಮಾಣಿಕ ರಾಜಕಾರಣಿ ಆದ್ಮೇಲೆ ತನಿಖೆಗೆ ಯಾಕೆ ಹೆದರಬೇಕು? ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಪ್ರಕರಣ ಸತ್ಯಾಂಶ ಹೊರಬರೋವರೆಗೂ ಸಹ ಅವರು ಅಧಿಕಾರದಿಂದ ದೂರ ಇರಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ದಿನನಿತ್ಯ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಪಡ್ತಾ ಇರತಕ್ಕಂಥ ಜೆ.ಪಿ. ನಡ್ಡಾ ಇರ್ಬೋದು, ವಿಜೇಂದ್ರ ಇರ್ಬೋದು, ಇವತ್ತು ವಿಜೇಂದ್ರನೇ ಪ್ರಕರಣದಲ್ಲಿ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ಬಿಜೆಪಿ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕಂತ, ಇವತ್ತು ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ಇವತ್ತು ಅನೇಕ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರತಕ್ಕಂಥ ವಿಜೇಂದ್ರ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕಂತ ಇವತ್ತಿನ ಪ್ರತಿಭಟನೆ ಮಾಡುವುದರ ಮೂಲಕ ಏನು ನಿನ್ನೆ ನಮಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೇಂದ್ರ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಜೆ.ಪಿ. ನಡ್ಡಾರವರಿಗೆ, ಇವತ್ತಿನ ಏನು ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂಥ ವಿಜಯೇಂದ್ರರವರಿಗೆ, ಕಟೀಲ್ ರವರಿಗೆ ಏನೋ ಒಂದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಟ್ಬಿಟ್ಟು ಅವರಿಗೆ ಎಫ್ಐಆರ್ ಮಾಡಿ ಅಂತ ಹೇಳಿದರೆ, ಇವತ್ತು ಅವರು ರಿಸಿಗ್ನೇಷನ್ ಕೊಡಬೇಕು. ಈ ಪ್ರೊಟೆಸ್ಟನ್ನು ಮಾಡುವುದರ ಮೂಲಕ ನಾವು ಅವರಿಗೆ ಒಂದು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ಸ್ಯಾಂಕ್ಷನ್ ಕೊಟ್ಟಿರೋದು ಇಷ್ಟಿಂದನೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರೇನು ರೆಸಿಗ್ನೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀವಿ.
ಇವತ್ತು ಅವ್ರಿಗೆ ಯಾವುದೇ ನೈತಿಕ ಮತ್ತು ಕಾನೂನಿನ ಹಕ್ಕಿಲ್ಲ ರೆಸಿಗ್ನೇಷನ್ ಕೇಳೋದಕ್ಕೆ. ಫಸ್ಟು ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಯಾಕೆ ಇವತ್ತು ಒಂದು ಕ್ರೈಮ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬೇಕು. ಅವರು ಕೂಡ ಅವರು ಎದೆಯನ್ನು ಮುಟ್ಕೊಂಡು ನೋಡ್ಕೋಬೇಕಾಗ್ತದೆ. ಇವತ್ತು ಏನು ಯಡಿಯೂರಪ್ಪರು ಸೆಕೆಂಡ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಎಷ್ಟು ಕ್ರೈಮ್ ರಿಜಿಸ್ಟರ್ ಆಗಿತ್ತು, ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಅವ್ರ ಮೇಲೆ ಎಷ್ಟು ಕ್ರೈಮ್ ರಿಜಿಸ್ಟರ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೂಡ ಅವರು ಆತ್ಮಾವಲೋಕನ ಮಾಡ್ಕೊಳ್ಳಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಅವರು 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಕೇವಲ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಇವತ್ತು ರಾಜಕೀಯ ಪ್ರೇರಿತವಾಗಿ ಅವ್ರ ಮೇಲೆ ಇವತ್ತು ಒಂದು FIR ಆಗಿರ್ತಕ್ಕಂಥದ್ದು. ಇವತ್ತು ಬೇನಾಮಿ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿಜೆಪಿ ಅವರು ವಿಜಯೇಂದ್ರ ಅವ್ರು ನೋಡ್ಕೊಳ್ಳಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇನಾಮಿ ಆಸ್ತಿಯನ್ನು ಎಷ್ಟು ಮಾಡಿದ್ದಾರೆ ಅಂತ ಕೂಡ ಅವರು ನೋಡ್ಕೋಬೇಕಾಗ್ತದೆ. ಅವರು ಪಕ್ಷದ ಧುರೀಣರು ಮಾತಾಡ್ತಕ್ಕಂಥದ್ದು ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಮಾತಾಡ್ತಾ ಇಲ್ಲ, ಅವರು ಪಕ್ಷದವರು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವರಲ್ಲೇ ಅಸಮಾಧಾನ ಇರ್ತಕ್ಕಂಥದ್ದು. ಇವತ್ತು ನಿನ್ನೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಡೈರೆಕ್ಷನ್ ಕೊಟ್ಟಿದೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಇವತ್ತು ಯಾವುದೇ ನೈತಿಕತೆ, ಅವರು ಹಣಕಾಸು ಮಂತ್ರಿ ಆಗೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಕೂಡ ನಾವು ಈ ಪ್ರೊಟೆಸ್ಟನ್ನು ಮಾಡುವುದರ ಮೂಲಕ ಅವರಿಗೆ ನಾವು ಆಗ್ರಹ ಪಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳನ್ನ ಹಿಂದುಳಿದ ವರ್ಗಗಳ ಒಂದು ಆತ್ಮಸ್ಥೈರ್ಯವನ್ನು ಇವತ್ತು ಬಿಜೆಪಿಯವರು ಕೆದಕ್ತಾ ಇದ್ದಾರೆ. ನಮ್ಮ ಹಿಂದುಳಿದ ವರ್ಗಗಳ ಒಂದು ಆತ್ಮಸ್ಥೈರ್ಯವನ್ನು ಕೆಡಕಬೇಡಿ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಕೂಡ ನಾವು ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತಿನ ಪ್ರತಿಭಟನೆ ಮಾಡುವುದರ ಮೂಲಕ